ಸರ್ ನನ್ನ ಹೆಸರು ನಂದಿನಿ ಅಂತವ. ಅವರು ಕ್ಯಾತ್ನಳ್ಳಿಯಿಂದ ಇದು ಘಟನೆ ನಡೆದಿರೋದು ಪಾಂಡವಪುರ ತಾಲೂಕಿಂದವ. ಅವ್ನು ಏನ್ ಮಾಡವನಿ ಅಂತ ಅಂದ್ರೆ ಒಂದ್ ಮನೆ ಸುತ್ತ ಒಂದ್ ರೌಂಡ್ ಬಂದವನೆ. ಬಂದ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಮರ ಕುಯ್ಯೋ ಮಿಷಿನ ಬುಕ್ ಮಾಡಿದಿರಮ್ಮ, ನಿಮ್ ಮಗ ಬುಕ್ ಮಾಡಿದ್ರು ತಗೊಳ್ಳಿ ಅಂತ ಹೋಗಿರೋದಕ್ಕೆ ಒಳಗಡೆಗೆ ನಮ್ಮಮ್ಮ ಹೇಳೋರೆ ಇಲ್ಲ ಕಣಪ್ಪ ನಾವ್ ಯಾವ್ದು ಬುಕ್ ಮಾಡಿದಿಲ್ಲ ಅಂತ ಹೇಳಿರೋದಕ್ಕೆ ಇಲ್ಲಮ್ಮ ಮಾಡಿದ್ರಂತ ಹೇಳಿರೋದಕ್ಕೆ ಇಲ್ಲ ಅನ್ಬಿಟ್ಟು ಆಗ ನಮ್ಮ ಅಪ್ಪನ ಕೈ ಕಾಲು ಹೊಟ್ಟೆ ಎಲ್ಲ ಕುಯ್ದು ಆ ಮಿಷಿನ್ ಅಲ್ಲಿ ಕಟ್ ಮಾಡಾಕ್ಬಿಟ್ಟವನೆ. ನಮ್ಮಮ್ಮಂಗೂ ಎಟ್ಬಿಟ್ಟನೆ, ನಮ್ಮಮ್ಮಂಗೆ ಕೆಪಾಲಿಗೆ ಬಿದ್ಬಿಟ್ಟದೆ. ನಮ್ಮಮ್ಮಂಗೆ ಕೆಪಾಲಿಗೆ ಬಿದ್ದಿರೋದಕ್ಕೆ ನಮ್ಮಮ್ಮ ಅಲ್ಲೇ ಬಿದ್ದೋಗವ್ರೆ. ಇವರು ಸತ್ತೋಗವ್ರೆ ಅನ್ಬಿಟ್ಟು ಏನ್ ಮಾಡ್ಬಿಟ್ಟವ್ ನೀನು ಬೀರು ಹೊಡಿಯಕ್ ಹೊಂಟೋಗವ್ನಿ. ಬೀರುಕ್ಕೆ ಏನು ಸಿಕ್ಕಿಲ್ಲ. ಆಗ ನಮ್ಮಮ್ಮ ಏನ್ ಮಾಡಿದ್ರು ತಕ್ಷಣ ಒಂಚೂರು ಜ್ಞಾನ ಬಂದ್ಬಿಟ್ಟು ಈಚೆಗೆ ಬಂದ್ಬಿಟ್ಟು ಡೋರ್ಲಾಗ್ ಬೀಗ ಹಾಕಬಿಟ್ಟವ್ರೆ. ಬೀಗ ಹಾಕಬಿಟ್ಟು ಇಲ್ಲಿ ರೋಡಿಗೆ ಬಂದು ರೋಡ್ ಎಲ್ಲ ಜನ ಕೂಗ್ಸವ್ರೆ. ಅದೇ ರೋಡಿಗೆ ಜನ ಎಲ್ಲ ಕೂರಿಸ್ಬಿಟ್ಟು ಬಂದ್ಬಿಟ್ಟು ಆಗ ಅವನ ಒಳಗಡೆ ಕೂಡಾಕ್ಬಿಟ್ಟವ್ರೆ. ಹಂಗಾಗಿ ಅವ್ನು ಸಿಗ್ತಾ ಇಲ್ಲಾಂದ್ರೆ ಸಿಕ್ತಿರ್ಲಿಲ್ಲ. ಅವನು ಓಡ್ಬಿಡೋನು, ಯಾರು ಹಿಡಿಯಕ್ಕಾಯ್ತಿರ್ಲಿಲ್ಲ. ಯಾವ ಪೊಲೀಸ್ ಅಧಿಕಾರಿ ಆಗ್ಲಿ ಏನ್ ಕಂಪ್ಲೇಂಟ್ ಕೊಟ್ರೆ ಅವ್ನು ಹಿಡಿಯಕ್ಕಾಯ್ತಿರ್ಲಿಲ್ಲ. ನಮ್ಮಮ್ಮ ಒಂದ್ ಸಾಧಿಸವ್ರೆ ಹೋಗ್ಲಿ, ಅಷ್ಟು ಕಷ್ಟದಲ್ಲ ಅಷ್ಟು ನೋವು ನೋಡಿದ್ರು ಅವರು ಹಂಗೆ ಕಳ್ಳನ ಹಿಡ್ದು ಇದ್ ಮಾಡವ್ರೆ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಸೇರವ್ರೆ. ಅವ್ರಿಗೆ ಏನೀಗ ಪರಿಹಾರ ಏನ್ ಮಾಡೋದೀಗ? ಅವ್ರಿಗೆ ಏನ್ ದಿಕ್ಕು? ನಮ್ಮಪ್ಪ ಎಲ್ಲೋ ಹೋಯ್ತಾನೆ, ಒಂದ್ ಜೀವ ತರಕಾಯ್ತದ ಸರ್. ಹಿಂಗೆ ಒಂಟಿ ಮನೆಗಳಲ್ಲಿ ನಾವ್ ಇರ್ತೀವಿ, ಹಿಂಗಾದ್ರೆ ಏನ್ ಮಾಡೋದು ನಾವುಗಳು ಹೇಳಿ? ಯಾರು ಇಲ್ಲ ಸರ್. ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಅಷ್ಟೇ. ಹಿಂದೆಗಡೆ ಯಾರು ಇಲ್ಲ. ಹಿಂದೆಗಡೆ ಮನೆ ಇಷ್ಟೇನೆ. ಅಪ್ಪ ಅದೇ ಸ್ಟ್ರೋಕ್ ತರ ಆಗ್ಬಿಟ್ಟಿತ್ತು ಸರ್. ಯಾವಾಗ್ಲೂ ಮನೆ ಬಾಗ್ಲಲ್ಲೇ ಸುಮ್ನೆ ಕುಂತ್ಕೊಳ್ಳೋರು. ನಮ್ಮಮ್ಮ ಹಸ್ಕೊಳ್ ಕಟ್ಕೊಂಡಿ ಹಾಲು ಪಾಲು ಕರ್ಕೊಂಡ್ ಮನೆ ತವಿದ್ರಿ, ಇನ್ನೆಲ್ಲೂ ಹೋಯ್ತಿರ್ಲಿಲ್ಲ ಸರ್. ಸರ್ ನನ್ನ ತಮ್ಮ ಹಾಲು ಕರ್ಕಂದಿ ಆ ಡೈರಿಗೆ ಹಾಲು ಹಾಕಕ್ ಹೋಗವ್ನೆ. ಹಾಲು ಹಾಕಕ್ ಹೋಗಿದ್ ನೋಡ್ಕಂದಿ ಅವನು ಒಳಗಡೆಗೆ ಹೋಗಿರೋದು ಸರ್. ಅವನು ಒಬ್ನೇ ಅಂತೆ ಸರ್. ಒಬ್ನೇ ಬಂದಿರೋದು. ಮೊದಲು ನಿಮ್ಮ ಅಮ್ಮಗೆ ಅಂದ್ರೆ ಗಾಯ ಆಗಿತ್ತಾ? ಆಮೇಲೆ ಇಲ್ಲ ನಮ್ಮ ಅಪ್ಪಂಗೆ ಫಸ್ಟ್ ಆಗಿರೋದು. ನಮ್ಮಮ್ಮಂಗೆಲ್ಲ ಹಿಡಿದ್ಬಿಟ್ಟವನೇ. ಇಲ್ಲ ಅಪ್ಪಂಗೆ ಫಸ್ಟ್ ಆಗಿರೋದು ಆ ಟಾರ್ಚರ್ ಆಗಿರೋದು ನೋಡಿದ್ರೆ. ನಮ್ಮ ಅಪ್ಪಂಗೆ ಕತ್ತಿ ಹಿಡಿದ್ಬಿಟ್ಟವನೇ ಸರ್. ಕತ್ತಿ ಹಿಡ್ದು ಹೊಟ್ಟೆನೂ ಹಿಡಿದ್ಬಿಟ್ಟವನೇ. ಕೈ ತೋಳೆ ಒಂದ್ ಕಡೆಗೆ ಹೋಗದೆ, ಕಾಲ್ ಮಾತ್ರ ಅವೆ ಅಷ್ಟೇ. ಇನ್ನು ಎಲ್ಲ ಪೀಸ್ ಆಗೋಗವೆ ಅಷ್ಟೇ. ಆಗ ನಮ್ಮ ಅಮ್ಮಂಗೂ ಏನೋ ಇದ್ ಮಾಡಿದಾಗ ಅಲ್ಲೆಲ್ಲ ಓಡಾಡ್ಬಿಟ್ಟವ್ರೆ. ನಮ್ಮಮ್ಮ ಬತ್ಲು ಮನೆ ಒಳಗಡೆ ಎಲ್ಲ ಓಡಾಡ್ಬಿಟ್ಟವ್ರೆ ಸರ್. ಓಡಾಡ್ಬಿಟ್ಟಾಗ ನಮ್ಮಮ್ಮ ಬಿದ್ದೋಗ್ಬಿಟ್ಟವ್ರೆ. ಕೆಪಾಲಕ್ಕಿದ್ದಾಗ ಈ ಅಮ್ಮನ ಸತ್ತೋದ್ಲ ಅಂತ ಏನ್ ಮಾಡ್ಬಿಟ್ಟ ನೀನು ಬೀರು ಹೊಡಿಯಕ್ ಹೊಂಟೋಗವ್ನೆ. ಅವನು ಸಾಲ್ಗಾರ ಆಗ್ಬಿಟ್ಟಿದ್ದಾನಂತೆ. ಕಳ್ತನದಲ್ಲಿ ಮಾಡಿ ತೀರ್ಸ ನನ್ಕ ಬಂದವನಂತೆ. ಆಗ ನಮ್ಮಮ್ಮ ಒಂಚೂರು ಜ್ಞಾನ ಬಂದ್ಬಿಟ್ಟು ಬೀಗ ಹಾಕಬಿಟ್ಟವ್ರೆ ಡೋರ. ಅಲ್ಲೆಲ್ಲ ಕುಯ್ದಾಕವನೇ ಸರ್ ನುಗ್ಗೋಗಕ್ಕೆ. ಆಗ ಜನ ಎಲ್ಲ ಕರ್ಸವ್ರಲ್ಲ ನಮ್ಮಮ್ಮದು ಹೋಗ್ಬಿಟ್ಟು ಹಂಗೆ ಹೋಗಕ್ಕೆ ಅವಕಾಶ ಆಗಿಲ್ಲ ಸರ್. ಹಂಗಾಗಿ ಸಿಗಾಕಂದವನಿ ಅವನು. ಶ್ರೀರಂಗಪಟ್ಟಣದನಂತೆ ಸರ್. ಅವನು ಸಾಬ್ರನಂತೆ. ಅವನು ಶ್ರೀರಂಗಪಟ್ಟಣದನಂತೆ. ಅದು ಸ್ಕೂಟ್ರು ಬೇರೆಯವ್ರದ ಮೈಸೂರಿಂದ ಬಾಡಿಗೆಗೆ ತಂದಿರೋದಂತೆ ಸರ್. ಅದು ಏನ್ ಮಾಡೋದು ಹೇಳಿ ಸರ್? ನೋಡ್ಕೊಂಡ್ ಬಂದಿರೋದ ಸರ್. ಇದು ಒಂಟಿ ಮನೆ ಅಂತ ನೋಡ್ಕೊಂಡ್ ಬಂದವ್ರೆ. ಅದೇ ಇದ್ರಲ್ಲಿ ಹೋಗಿ ಕೆನಳಲ್ಲಿ ಹೋಗಿ ಅಲ್ಲೆಲ್ಲೂ ಕೇಳೋದಂತೆ. ಅಲ್ಲಿ ಯಾರಪ್ಪ ನೀನ್ ಏನೊಂದಿದ್ಕೆ ಹಿಂಗ್ ಬುಕ್ ಮಾಡಿದೀನಿ ಅಂದಿದ್ಕೆ ನಾವ್ ಯಾರು ಬುಕ್ ಮಾಡಿಲ್ಲ ಅಂದಿದ್ಕೆ ಅಲ್ಲಿ CC ಕ್ಯಾಮ್ರಾ ಇತ್ತಂತೆ. CC ಕ್ಯಾಮ್ರಾ ನೋಡ್ಬಿಟ್ಟು ಅಲ್ಲಿ ಮನೇಲಿ 4 ಜನ ಗಂಡಸ್ರಿದ್ರಂತೆ. ಆ ಗಂಡಸ್ರು ಅವರಲ್ಲ ಅನ್ಬಿಟ್ಟು ವಾಪಸ್ಸು ಬಂದ್ಬಿಟ್ಟವನೆ ಅವನು. ಆಗ ಬಂದು ಇಲ್ಲಿ ನೋಡ್ಕೊಂಡಿದ್ ಒಂಟಿ ಮನೆ ಅಲ್ವಾ, ತಡಿ ಇಲ್ಲಿಗೆ ಹೋಗೋಣ ಅನ್ಕಂದೆ. ಅವ್ನು ಬಂದು ಹತ್ತಾರ ಕೊಲೆ ಮಾಡ್ಬಿಟ್ಟು ಹೊಂಟೋಗವನೆ ನಮ್ಮ ಅಪ್ಪನ ಸರ್. ಅಷ್ಟೇ ಮಾಡಿ ನಂದಿನಿ ಅಂತ ಸರ್.